ಈಗ ನೋಡಿ, ಡಿಟರ್ಮೈನ್ ದ ಟ್ರೂತ್ ವ್ಯಾಲ್ಯೂ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಫೈಡ್ ಸ್ಟೇಟ್ಮೆಂಟ್ಸ್, ದ ಯೂನಿವರ್ಸ್ ಬೀಯಿಂಗ್ ದಿ ಸೆಟ್ ಆಫ್ ಆಲ್ ನಾನ್ ಝೀರೋ ಇಂಟೀಜರ್. ನಾನ್ ಝೀರೋ ಇಂಟೀಜರ್ಸ್ ಅಂದರೆ ಅರ್ಥ, ಇದು ರಫ್ ವರ್ಕಲ್ಲಿ ಬರೀತೀನಿ ನೋಡಿ. ನಾನ್ ಝೀರೋ ಇಂಟೀಜರ್ಸ್ ಅಂದರೆ ಝೀರೋ ಇರಲ್ಲ, +r-1 +r-2 ಆ ಥರ. ಗೊತ್ತಾಗ್ತಿದೆಯಲ್ವಾ? ಇದು ರಫ್ ವರ್ಕು, +r-1 +r-2 ಇದು ನಾನ್ ಝೀರೋ ಇಂಟೀಜರ್ಸ್. ಈಗ ನೋಡಿ, ನೀವು ಟ್ರೂತ್ ವ್ಯಾಲ್ಯೂ ಹೇಳಬೇಕು. ಟ್ರೂತ್ ವ್ಯಾಲ್ಯೂ ಅಂದರೆ ಟ್ರೂನಾ ಫಾಲ್ಸಾ ಅಂತ ಹೇಳಬೇಕು. ನೋಡಿ, ಫಸ್ಟ್ ಕ್ವಶನ್ ಬಂದು ದೇರ್ ಎಕ್ಸಿಸ್ಟ್ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ XY = 1. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಟ್ರೂನಾ ಫಾಲ್ಸಾ ಅಂತ. ಎಕ್ಸು ಇರಬೇಕು, ವೈನೂ ಇರಬೇಕು. ಯಾವ ಥರ ಅಂದರೆ x × y ಮಾಡಿದಾಗ 1. ನೋಡಿ, x × y ಮಾಡಿದಾಗ 1 ಬರೋದು ಯಾವಾಗ? ಎಕ್ಸಾಂಪಲ್ 1 × 1 ಏನು 1. ಅರ್ಥ ಆಗ್ತಿದೆಯಾ? ಅಥವಾ -1 × -1 ಅಂದರೆ 1. ಆದರೆ ಎರಡೂ ಇಂಟೀಜರೇ ಹಾಕಬೇಕು. ಗೊತ್ತಾಗ್ತಿದೆಯಲ್ವಾ? ಎಕ್ಸು ಇಂಟೀಜರ್, ವೈನು ಅಂದರೆ 1 1 ಆಗ್ಬೋದು, -1 -1 ಆಗ್ಬೋದು. ಈಗ 1/3 × 3 ಮಾಡಿದ್ರು 1 ಆಗುತ್ತೆ. ಆದರೆ ಇಲ್ಲಿ ನಿಮಗೆ ಒಂದು ಇಂಟೀಜರ್ ಇದೆ 3, ಇನ್ನೊಂದು ರ್ಯಾಷನಲ್ ನಂಬರ್ ಇದೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಮಗೆ ಒಂದೇ ದೇರ್ ಎಕ್ಸಿಸ್ಟ್ ಅಂದರೆ 1 ಇದ್ರೂ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಇದೆ. ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಏನು? ಟ್ರೂ. ಇಲ್ಲಿ ಎಕ್ಸಾಂಪಲ್ ಒಂದು ಕೊಟ್ಬಿಡಿ. ಟೇಕ್ x = 1 y = 1. ಒಂದು ಎಕ್ಸಾಂಪಲ್ ಕೊಟ್ಬಿಟ್ರೆ ಸಾಕು. ಸೆಕೆಂಡ್ ಕ್ವಶನ್, ಟ್ರೂತ್ ವ್ಯಾಲ್ಯೂ ಫಾರ್, ಈಗ ಸೆಕೆಂಡ್ಗೆ ಏನಿದೆ ಕ್ವಶನ್ನು? ದೇರ್ ಎಕ್ಸಿಸ್ಟ್ ಎಕ್ಸ್ ಫಾರ್ ಆಲ್ ವೈ XY = 1. ಅಂದರೆ ಪ್ರತಿಯೊಂದು y ವ್ಯಾಲ್ಯೂಗೂ x ವ್ಯಾಲ್ಯೂ ಇರಲೇಬೇಕು, ಸಚ್ ದಟ್ XY = 1. ಈಗ y ವ್ಯಾಲ್ಯೂ ಇಂಟೀಜರ್ ಅಲ್ವಾ? ಈಗ ಎಕ್ಸಾಂಪಲ್ 3 ತಗೋತೀರಾ ಅಂದ್ಕೊಳ್ಳಿ. y 3 ತೊಗೊಂಡಾಗ ಅರ್ಥ ಆಗ್ತಿದೆಯಲ್ವಾ? ರಫ್ ವರ್ಕ್ ಇಲ್ಲಿ ಮಾಡ್ತೀನಿ ನೋಡಿ. ಇಫ್ y = 3, ಈಗ XY = 1 ಇದ್ದಾಗ x × 3 = 1. x ಏನು ಬೇಕಾಗುತ್ತೆ? 1/3. ಈ 1/3 ಬಂದು ನಾನ್ ಝೀರೋ ಇಂಟೀಜರ್ ಆಗುತ್ತಾ? ಇಂಟೀಜರೇ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಅಂದರೆ ಪ್ರತಿಯೊಂದು y ವ್ಯಾಲ್ಯೂಗೂ, ಅರ್ಥ ಆಗ್ತಿದೆಯೋ? ಎಲ್ಲ y ವ್ಯಾಲ್ಯೂಗೂ ಅರ್ಥ ಆಗ್ತಿದೆಯಲ್ವಾ? ಎಕ್ಸು ಇಲ್ಲ, ಸಚ್ ದಟ್ x × y ಮಾಡಿದಾಗ 1 ಬರೋದು. ಇನ್ ದ ಯೂನಿವರ್ಸ್ ಆಫ್ ಇಂಟೀಜರ್ಸ್, ನಾನ್ ಝೀರೋ ಇಂಟೀಜರ್ಸ್. ಅಂದರೆ ಇಲ್ಲೇನು ಬರೀಬೇಕು? ಇದು ಆಗಲ್ಲ, ಫಾಲ್ಸ್. ಯಾಕಂದರೆ 1 ಫಾಲ್ಸ್ ಆಗ್ಬಿಟ್ಟಿದೆ. ಅಂದರೆ ಪ್ರತಿಯೊಂದು y ವ್ಯಾಲ್ಯೂಗೂ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎಕ್ಸ್. ಒಂದೊಂದು y ವ್ಯಾಲ್ಯೂಗೂ ಇದೆ, ಆದರೆ ಪ್ರತಿಯೊಂದಕ್ಕೂ ಇಲ್ಲ ಅಂತ. ಇಲ್ಲೇನು ಮಾಡಬೇಕು? ಎಕ್ಸಾಂಪಲ್ ಫಾರ್ y = 3 ದೇರ್ ಡಸ್ ನಾಟ್ exist x belongs to integers ಅಥವಾ x ಅಂತ ಹೇಳಿ, such that XY = 1. ಅರ್ಥ ಆಗ್ತಿದೆಯಲ್ವಾ? ಬಿಲಾಂಗ್ಸ್ ಟು z ಅಥವಾ ಹೇಳಿದರೆ ನಡೆಯುತ್ತೆ. ಅರ್ಥ ಆಗ್ತಿದೆಯಾ? ಈಗ ನೆಕ್ಸ್ಟ್, ಈಗ ಮೂರನೇದು ಇದು. ಈಗ ಫಾರ್ ಆಲ್ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ XY = ಇದು ಬ್ರ್ಯಾಕೆಟಲ್ಲಿ ಇರೋದನ್ನ ಬರೀಕ್ಕೆ ಹೋಗ್ಬಿಡಿ ಎಕ್ಸಾಮು. ಇಲ್ಲಿ ನೆಕ್ಸ್ಟ್ ಏನಂದರೆ ಫಾರ್ ಆಲ್ ಎಕ್ಸ್ ಅಂದರೆ ಎಲ್ಲ ಎಕ್ಸ್ ವ್ಯಾಲ್ಯೂಗೂ ವೈ ಇರುತ್ತಾ ಅಂತ, ಸಚ್ ದಟ್ XY = 1. ಈಗ ಎಕ್ಸಾಂಪಲ್ x = 2 ತೊಗೊಳ್ಳಿ. ಈಗ XY = 1 ಆಗಬೇಕು ಅಂದರೆ 2 × y = 1, y 1/2. ಅಂದರೆ x 2 ಇದ್ದಾಗ x × y 1 ಯಾವಾಗ ಆಗುತ್ತೆ ಅಂದರೆ y 1/2 ಬಂದಾಗ. y 1/2 ಬರಲ್ಲ. ಯಾಕೆ? ಅದು ಸೆಟ್ ಆಫ್ ನಾನ್ ಝೀರೋ ಇಂಟೀಜರ್ಸ್ ಅಂದರೆ ಬರೀ ಇಂಟೀಜರ್ಸ್ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಅಂದರೆ ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂಗೂ, ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ, 2ಗೆ ಬರಲ್ಲ, ಅದೇ ಥರ 3ಗೆ ಬರಲ್ಲ, 4ಗೆ ಬರಲ್ಲ. ಆ ಥರ ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂಗೂ ಇದು XY = 1 ಬರಲ್ಲ ಅಂತ ಹೇಳ್ಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾಕಂದರೆ ವೈ ನಾವು 1/2 1/3 ಆ ಥರ ತೊಗೊಳ್ಳಂಗಿಲ್ಲ. ಹೇಳಿ, ಫಾಲ್ಸ್. ಇದು ಫಾಲ್ಸ್. ಯಾಕೆ ಅಂದರೆ ಎಕ್ಸಾಂಪಲ್ ಫಾರ್ x = 2 ಅಥವಾ ಇದು 3 ತಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ದೇರ್ ಡಸ್ ನಾಟ್ ಎಕ್ಸಿಸ್ಟ್ y belongs to z ಇಂಟೀಜರ್, ನಾನ್ ಝೀರೋ ಇಂಟೀಜರ್.
ಅಥವಾ ಎಕ್ಸ್ ಅಂತ ಬರೀರಿ, ಇದೇನು ಝೆಡ್ ಬಿಲಾಂಗ್ಸ್ ಟು ಝೆಡ್ ಬರೆಯೋದು ಬೇಡ. ಸಸ್ ದಟ್ ಎಕ್ಸ್ ವೈ ಈಸ್ ಈಕ್ವಲ್ ಟು 1 ಇಷ್ಟು ಬರೀರಿ, ಆಯ್ತಲ್ವಾ? ಇಲ್ಲಾಂದರೆ ಇದು ಬರೆಯೋಕ್ಕೆ ಬರಲಿಲ್ಲ ಅಂದರೆ ಟ್ರೂ ಫಾಲ್ಸ್ ಅಂತ ಬರ್ದ್ಬಿಟ್ಟು ಬನ್ನಿ, ಸರಿನಾ? 4th one. Next, there exists x, there exists y such that 2x plus y is equal to 5 and x minus 3y is equal to minus 8. ಅಂದರೆ ಎಕ್ಸ್ ಅಂದರೆ ಒಂದಾದರೂ ಎಕ್ಸ್ ಇದೆಯಾ ವೈ ಇದೆಯಾ, ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗೋ ಥರ ಅಂತ. ಇದಕ್ಕೆ ಏನು ಮಾಡಬೇಕು? ಕ್ಯಾಲ್ಸಿಲಿ ಮೋಡ್ ಹೊಡಿಬೇಕು, ಈಕ್ವೇಷನ್ ಹೋಗಬೇಕು, 1ಗೆ ಹೋಗಬೇಕು, ಆಮೇಲೆ 2 1 5 ಹೊಡಿಬೇಕು. 2 = 1 = 5, ಆಮೇಲೆ 1 ಹೊಡಿಬೇಕು, -3 ಹೊಡಿಬೇಕು, -8 ಹೊಡಿಬೇಕು, ಆಮೇಲೆ ಈಕ್ವಲ್ ಹೊಡಿಬೇಕು. ಏನು ಆನ್ಸರ್ ಬರ್ತಾ ಇದೆ? 1 ಮತ್ತು 3. ಅಂದರೆ ಇಂಟೀಜರ್ ಬರ್ತಾ ಇದೆ ಆನ್ಸರ್, ಅಂದರೆ ಎಕ್ಸಿಸ್ಟ್ ಇದೆ ಅಂತ. ಇದು ಟ್ರೂ ಸ್ಟೇಟ್ಮೆಂಟ್ ಈಸ್ ಟ್ರೂ ಬಿಕಾಸ್ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ 3 ಇದ್ದಾಗ ಇಲ್ಲಿ ಟೇಕ್ ಅಂತ ಬರ್ಕೊಳ್ಳಿ. ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 3. ಅಂದರೆ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 3 ಇದ್ದಾಗ ಎರಡು ಈಕ್ವೇಷನ್ನು ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ಎಕ್ಸ್ ವೈ ಇದೆ ಸಚ್ ದಟ್ ಈ ಎರಡು ಈಕ್ವೇಷನ್ ಸ್ಯಾಟಿಸ್ಫೈ ಆಗೋ ಥರ ಅಂತ. ಗೊತ್ತಾಯ್ತಲ್ವ? ನೆಕ್ಸ್ಟು 5th one. ನೋಡಿ, ಇದು ಹಂಗೆ, ಇದು ಎರಡು ಸ್ಟೇಟ್ಮೆಂಟ್. ಇದಕ್ಕೆ ಮತ್ತೆ ಏನು ಮಾಡಿ? ಮೋಡ್ ಹೊಡೀರಿ, ಈಕ್ವೇಷನ್ ಹೊಡೀರಿ, 1 ಹೊಡೀರಿ, ಇಲ್ಲಿ 3 ಹೊಡೀರಿ, -1 ಹೊಡೀರಿ, 17 ಹೊಡೀರಿ, ನೆಕ್ಸ್ಟು 2 ಹೊಡೀರಿ, 4 ಹೊಡೀರಿ, 3 ಹೊಡೀರಿ. ಆನ್ಸರ್ ಬಂದು 71/4 ಬರ್ತಾಯಿದೆ. ಅಂದರೆ ಇಂಟೀಜರ್ ಸೊಲ್ಯೂಷನ್ ಬರ್ತಾ ಇಲ್ಲ, ಅದಕ್ಕಿದು ಫಾಲ್ಸು. ಅಂದರೆ ಏನಂತ ಹೇಳಬೇಕು ಅಂದರೆ ಈಕ್ವೇಷನ್ಸ್ 3x minus y is equal to 17 and 2x plus 4y is equal to 3 do not have a common ಇಂಟೀಜರ್ ಸೊಲ್ಯೂಷನ್. ಅಂದರೆ ಇದರಲ್ಲಿ ಕಾಮನ್ ಇಂಟೀಜರ್ ಸೊಲ್ಯೂಷನ್ ಇಲ್ಲ ಅಂತ ಹೇಳ್ಬಿಡಿ ಅಷ್ಟೆ. ಅಂದರೆ ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಫಾಲ್ಸ್, ಥರ್ಡ್ ಒನ್ ಫಾಲ್ಸ್, ನಾಲ್ಕನೇದು ಟ್ರೂ, ಐದನೇದು ಫಾಲ್ಸ್ ಅಷ್ಟೆ. ಫಸ್ಟ್ ಏನು ಮಾಡಬೇಕು? ಡೇರ್ ಎಕ್ಸಿಸ್ಟ್ ಅಂದರೆ 1 x 1 y ವ್ಯಾಲ್ಯೂ ಇದ್ದರೂ ಇದು ಟ್ರೂ ಆಗುತ್ತೆ ಡೇರ್ ಎಕ್ಸಿಸ್ಟ್ ಬಂದಾಗ. ಫಾರ್ ಆಲ್ ಬಂದಾಗ ಎಲ್ಲ ವೈ ವ್ಯಾಲ್ಯೂಗೂ ಎಕ್ಸ್ ಇರಬೇಕು ಅಂತ. ಅರ್ಥ ಆಯ್ತಲ್ಲ? ಅದಾಗಲ್ಲ, ಫಾಲ್ಸ್. ಎಲ್ಲ ವೈ ವ್ಯಾಲ್ಯೂಗೂ ಆಗಲ್ಲ ಅಂತ. ಇಲ್ಲಿ ಫಾರ್ ಆಲ್ ಎಕ್ಸ್ ಬಂದಾಗ ಎಲ್ಲ ಎಕ್ಸ್ ವ್ಯಾಲ್ಯೂಗೂ ವೈ ಇರುತ್ತೆ ಅಂತ, ಅದಾಗಲ್ಲ, ಅದಕ್ಕೆ ಫಾಲ್ಸು. ಡೇರ್ ಎಕ್ಸಿಸ್ಟ್ ಎಕ್ಸ್ ಮತ್ತು ವೈ ಎರಡೂ ಇರುತ್ತೆ. ಎಕ್ಸ್ ಮತ್ತು ವೈ ಯಾವ ಥರ ಅಂದರೆ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗೋ ಥರ. ಇದನ್ನ ಈಕ್ವೇಷನ್ನ ಸಾಲ್ವ್ ಮಾಡಿ ಏನಾದರೂ ಇಂಟೀಜರ್ ಸೊಲ್ಯೂಷನ್ ಬಂದರೆ ಅದು ಟ್ರೂ, ಏನಾದರೂ ಇಂಟೀಜರ್ ಸೊಲ್ಯೂಷನ್ ಬರಲಿಲ್ಲ ಅಂದರೆ ಅದು ಫಾಲ್ಸ್ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.